ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ತುಂಬ ದಿನಗಳಾಗಿತ್ತಲ್ಲ ನೋಡಿ. ತುಂಬ ದಿನಗಳು ಸಹ ಆಯಿತು ನಾನು ಜರ್ನಿ ಮಾಡಿ. ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬರ್ತದೆ, ಆಲ್ಮೋಸ್ಟ್ 1.5 ತಿಂಗಳಾಗ್ತಾ ಬರ್ತದೆ ನಾನು ಸಹ ಟ್ರಾವೆಲ್ ಮಾಡಿ. ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಹಾಳಾಗಿತ್ತು, ಅದಕ್ಕೋಸ್ಕರ ಟ್ರಾವೆಲ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಿರಲಿಲ್ಲ. ಬಟ್ ಎಸ್, ಐ ಆಮ್ ಬ್ಯಾಕ್. ಮತ್ತು ನಿಮಗೆ ಫ್ರೀಕ್ವೆಂಟಾಗಿ ವೀಡಿಯೋಸ್ ತರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಂದಾಯಿತು ಮಂತ್ರಾಲಯ ರೋಡ್ಗೆ, ಅಂದರೆ ಮಂತ್ರಾಲಯ ಸ್ಟೇಷನ್ಗೆ. ಈ ಥರ ಇದೆ ನೋಡಿ ಸ್ಟೇಷನ್ನ ಲುಕ್ಕು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡ್ನ ಇದೆ ಎಂಟ್ರೆನ್ಸು. ಟಿಕೆಟ್ ಕೌಂಟರ್ ಇದೆ, AVTM ಇದೆ, ವರ್ಕ್ ಆಗ್ತಿಲ್ಲ ಬಟ್ AVTM ಇದೆ. ರೈಲ್ 1 QR ಸಹ ನಿಮಗೆ ಅವೈಲೇಬಲ್ ಇದೆ. ಮತ್ತು ಈ ಕಡೆ AVTM ವರ್ಕ್ ಆಗ್ತಿದೆ ನೋಡಿ. ಸೈನೇಜ್ ಬೋರ್ಡ್ ನೋಡಿ ಏನು ಸಖತ್ತಾಗಿದೆ ಅಂತ. ಪ್ರತಿಯೊಂದು ಸ್ಟೇಷನಲ್ಲೂ ಈ ಥರದ್ದು ಇಂಪ್ಲಿಮೆಂಟ್ ಮಾಡಬೇಕಂಡ್ರಿ. ಹ್ಯಾಟ್ಸ್ ಆಫ್, ವೆರಿ ವೆಲ್ ಡನ್ ಸೌತ್ ಸೆಂಟ್ರಲ್ ರೈಲ್ವೇಸ್. ಕೆಲವು ದಿನಗಳು ಮಾತ್ರ ಸೌತ್ ಸೆಂಟ್ರಲ್ ರೈಲ್ವೇಸ್, ಅದಾದಮೇಲೆ ಇದು ಹೊಸ ಝೋನ್ SCER, ಆ ಝೋನ್ಗೆ ಇದು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಒಂದು ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಗುಂತಕಲ್ ಶೋಲಾಪುರ್ ಮೇನ್ ಲೈನಲ್ಲಿ ಈ ಸ್ಟೇಷನ್ ಬರುತ್ತೆ. ಎಷ್ಟು ಪ್ಯಾಸೆಂಜರ್ ಹ್ಯಾಂಡಲ್ ಮಾಡುತ್ತೆ ಅಂದರೆ, ಜಸ್ಟ್ ನಾಂದೇಡ್ ಎಕ್ಸ್ಪ್ರೆಸ್ ಈಗ ಹೊರಡ್ತು, ಅರ್ಧಕ್ಕರ್ಧ ಜನ ನಾಂದೇಡಲ್ಲಿ ಇಲ್ಲಿ ಇಳ್ಕೊಂಡು ಕಂಡ್ರಿ. ಇಲ್ಲಿ ನೋಡಿ ರಾಯಚೂರು ಗುಂತಕಲ್ DMU ಅರೈವ್ ಆಗ್ತಿದೆ. ಮಸ್ತ್ ಇದೆ ಕಣ್ರಿ, ಫುಲ್ಲು ಖಾಲಿ ಇದೆ. ಟ್ರೈ ಮಾಡಬೇಕು ಇದನ್ನು ಸಹ ಒಂದ್ಸತಿ. DMUs ಅಂತೂ ಮೊದಲೇ ಕಮ್ಮಿ, ಇನ್ನು ಈ ಥರದ DMU ಒಂದು ಕಾಣಿಸುತ್ತೆ ಅಂದರೆ ಒಂದು ರೇರ್ ಅಂತಲೇ ಅದನ್ನು ಕನ್ಸಿಡರ್ ಮಾಡ್ಕೋಬೋದು. ಸೊ ಟೈಮ್ ನೋಡ್ಕೊಳ್ಳಿ, 8:20 ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆಗೆ ನಮ್ಮ ವಂದೇ ಭಾರತ್ ಬರ್ತಿದೆ. ಹೊರಟಿದ್ದೀವಿ ಮಂತ್ರಾಲಯದಿಂದ. ಸರಿಸುಮಾರು 386 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ ಮಂತ್ರಾಲಯದಿಂದ SMT ಬೆಂಗಳೂರಿಗೂ. ಪ್ರತಿದಿನ ಹೊರಡುವಂಥ ಗಾಡಿ, ಬಟ್ ಆದರೆ ಶುಕ್ರವಾರದೊತ್ತು ದಿನ ಈ ಟ್ರೈನು ರನ್ ಆಗೋದಿಲ್ಲ. ಪ್ರತಿದಿನ 8 ಗಂಟೆಗೆ ಹೊರಡುತ್ತೆ ಬೆಳಗ್ಗೆ. ಟ್ರೈನ್ ನಂಬರ್ ಬಗ್ಗೆ ಹೇಳ್ಬೇಕಂದ್ರೆ 22231, ಅಂದರೆ ಕಲಬುರಗಿ SMT ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ 8 ಗಂಟೆಗೆ ಹೊರಡುತ್ತೆ. ಮತ್ತು ಅದೇ ದಿನ ಮಧ್ಯಾಹ್ನ 2:10 ನೀವು SMT ಬೆಂಗಳೂರು ರೀಚ್ ಆಗ್ತೀರಾ. ಸೊ ಸರಿಸುಮಾರು ಹೇಳಬೇಕಂದ್ರೆ 6.5 ಅವರು ನಾವು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ. 386 ಕಿಲೋಮೀಟ್ರನ್ನ 6 ಅವರಲ್ಲಿ ಕ್ಲಿಯರ್ ಮಾಡ್ತೀವಿ ಅಂದರೆ ಇನ್ನು ಯೋಚನೆ ಮಾಡಿ ವಂದೇ ಭಾರತ್ನ ಆ್ಯಾವ್ರೇಜ್ ಹೆಂಗೆ ಮೇಂಟೈನ್ ಮಾಡುತ್ತೆ ಇದು ಅಂತ. ಥ್ರೂ ಔಟ್ ದ ರೂಟು 130 ಇದೆ ನಮಗೆ ಪರ್ಮಿಸಿಬಲ್. ಸೊ ನೋಡಬೇಕು ಹೆಂಗೆ ನಮ್ಮನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಬ್ರೇಕ್ಫಾಸ್ಟಿಗೆ 2 ಸಪ್ರೇಟು ಆಪ್ಷನ್ಸ್ ತೊಗೊಂಡಿದ್ದೀನಿ. ಒಂದು ಬಂದು ಜೈನ್ ಮೀಲು, ಇನ್ನೊಂದು ನಾರ್ಮಲ್ ವೆಜ್ ಮೀಲ್ ಬರುತ್ತೆ. ಸೊ 2 ಬೇರೆ ಬೇರೆ ಥರದ್ದು ಬರುತ್ತೆ. ಇದು ವೆಜ್ ಡಯಾಬಿಟಿಕ್, ಓಕೆನಾ. ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರಿಫರೆನ್ಸ್ ಬೇಕಂದರೆ ವೆಜ್ ಡಯಾಬಿಟಿಕ್ ಬರುತ್ತೆ, ಜೈನ್ ಮೀಲ್ ಬರುತ್ತೆ, ಮತ್ತು ವೆಜ್ಜು ಮತ್ತು ನಾನ್ ವೆಜ್ಜು ಇಷ್ಟೇ ಆಪ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಡಯಾಬಿಟಿಕಲ್ಲಾದರೆ ನಿಮಗೆ ಇಲ್ಲಿ ಅವಲಕ್ಕಿ ಕೊಟ್ಟಿದ್ದಾರೆ. ಅದೇ ನಿಮಗೆ ವೆಜ್ಜಲ್ಲಾದರೆ ನಿಮಗೆ ಇಲ್ಲಿ ಕಟ್ಲೆಟ್ ಕೊಟ್ಟಿರ್ತಾರೆ. ಕಟ್ಲೆಟು ಮತ್ತು ಅದ್ರ ಜೊತೆ ಇದು ಉಪ್ಮಾ ಸಹ ಕೊಟ್ಟಿರ್ತಾರೆ. ಅದು ನಾರ್ಮಲ್ ಸ್ಟ್ಯಾಂಡರ್ಡ್ ವೆಜ್ ಮೀಲಲ್ಲಿ. ಜೈನ್ ಸಹ ಆಪ್ಷನ್ ಇದೆ, ಮತ್ತು ಇಲ್ಲಿ ಬ್ರೆಡ್ ಸಹ ನಿಮಗೆ ಕೊಟ್ಟಿದ್ದಾರೆ. ಲೊಟ್ಟೆ ಚೊಕೊಪಾಯಿ ಒಂದು ಇದೆ, ಮತ್ತು ಜಾಮ್ ಸಹ ಕೊಟ್ಟಿದ್ದಾರೆ. ಬಟ್ ಅದೇ ಇಲ್ಲಿ ಡಯಾಬಿಟಿಕಲ್ಲಿ ನೋಡಿ 2 ಶುಗರ್ ಫ್ರೀ ಬಿಸ್ಕೆಟ್ಗಳು ನಿಮಗೆ ಕೊಟ್ಟಿದ್ದಾರೆ ನೋಡಿ. ಸೊ ಬನ್ನಿ ಟ್ರೈ ಮಾಡೋಣ ವೆಜ್ ಡಯಾಬಿಟಿಕ್ ಮೀಲ್ ಹೇಗಿದೆ ಅಂತ. ಡಯಾಬಿಟಿಕ್ ಮೀಲ್ ಟ್ರೈ ಮಾಡ್ತಿದ್ದಾನೆ ಅಂದ್ಬಿಟ್ಟು ಡಯಾಬಿಟೀಸ್ ಇದೆ ಅಂತ ಅಂದ್ಕೋಬೇಡಿ. ಜಸ್ಟ್ ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ತಿದ್ದು ಡಯಾಬಿಟಿಕ್ ಮೀಲ್ ಟ್ರೈ ಮಾಡು ಅಂತ. ಆ ಒಂದು ರೀಸನ್ ಮಾತ್ರ ಟ್ರೈ ಮಾಡ್ತಿರೋದು. ಅವಲಕ್ಕಿ ಕೊಟ್ಟಿದ್ದಾರೆ, ಅದರಲ್ಲಿ ಜೀರಿಗೆ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಮತ್ತು
ಮೆಣಸಿನ್ಕಾಯಿ ಪೀಸಸ್ ಎಲ್ಲ ಇದೆ. ಬನ್ನಿ ಟ್ರೈ ಮಾಡೋಣ ಹೇಗಿದೆ ಅಂತ. ಚೆನ್ನಾಗಿದೆ ಕಣ್ರಿ. ಸಪ್ಪೆ ಮಾಡಿದ್ರೆ ಸಪ್ಪೆ ಟೇಸ್ಟ್ ಇದೆ ಅಂದ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟಿದ್ದಾರೆ. ಸೊ ದಟ್ ಆ ಜೀರಿಗೆ ಟೇಸ್ಟು ಬರ್ತಿದೆ. ಖಾರ ಇಲ್ಲ, ಬ್ಲೆಂಡಾಗಿ ಚೆನ್ನಾಗಿದೆ. ಜೀರಿಗೆ ಟೇಸ್ಟ್ ಜೊತೆ ಚೆನ್ನಾಗಿದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಆಪ್ಷನ್ಸಲ್ಲಿ ತೊಗೋಬೇಕಂದ್ರೆ ಇದನ್ನು ಸಹ ನೀವು ಟ್ರೈ ಮಾಡ್ಬೋದು. ವೆಜ್ ಮೀಲ್ ಸಹ ಸಾಕಾಗಿದೆ, ಮತ್ತು ಜೀನ್ ಮೀಲ್ ಸಹ ಸಾಕಾಗಿದೆ ಸಿಗುತ್ತೆ. ಸೊ ಬ್ರೇಕ್ಫಾಸ್ಟಿಗೆ ನನಗೆ ಆಪ್ಷನ್ ಕೇಳಿದ್ರೆ ಈಸಿಯಾಗಿ ನಾನು 9 or 10 ಅಂತ ಇದಕ್ಕೆ ಕೊಡ್ತೀನಿ. ಬಿಸಿಯಾಗಿ ಸಹ ಆಯಿತು. ಸೊ 4 ಎಲ್ಲ ಕನ್ಕ್ಲೂಡ್ ಮಾಡಿ 9 or 10 ಅಂತ ನಾನು ಇದಕ್ಕೆ ಕೊಡ್ತೀನಿ. ಸೊ ನೋಡಿ, ಅಲ್ಲಿ ಗುಂತ್ಕಲ್ ಬೈಪಾಸ್ ಡೈವರ್ಟ್ ಆಗ್ತಿದೆ ನಮ್ಮ ಕಡೆಯಿಂದ. ಅಲ್ಲೊಂದು ದೂರದಲ್ಲಿ ಒಂದು ಗೂಡ್ಸ್ ಟ್ರೈನ್ ನಿಂತಿದೆ ನೋಡಿ, ಅದು ಗುಂತ್ಕಲ್ ಬೈಪಾಸ್. ಆ ಕಡೆ ಹೋದರೆ ತೋರ್ನಗಲ್ಲು ಬಳ್ಳಾರಿ ಕಡೆ ಹೋಗುತ್ತೆ. ಹೊಸಪೇಟೆ ಲೈನ್ ಸಹ ಇದೆ ಆ ಕಡೆ. ಮತ್ತು ನಾವಿವಾಗ ಗುಂತ್ಕಲ್ ಜಂಕ್ಷನ್ ಎಂಟರ್ ಆಗ್ತಾ ಇದ್ದೀವಿ. ಸರಿ, ಸುಮಾರು 92 ಕಿಲೋಮೀಟರ್ ಮಂತ್ರಾಲಯದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಗುಂತ್ಕಲ್ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಶುಕ್ರವಾರ ದಿನ ಬಿಟ್ಟು ಇಲ್ಲಿಗೆ 9 ಗಂಟೆಗೆ ಬರುತ್ತೆ. 9:05ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 20 ನಿಮಿಷ ಲೇಟಾಗಿ ಗುಂತ್ಕಲ್ಗೆ ಎಂಟ್ರಾಗಿದ್ದೀವಿ. ಕ್ರೂ ಚೇಂಜ್ ಸಹ ಅವೈಲೇಬಲ್ ಇರೋ ಕಾರಣ ಇಲ್ಲಿ ಆರಾಮಾಗಿ ನಮಗೆ 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಂದ ನಮ್ಮ SWR ಕ್ರೂ ಈ ಟ್ರೈನನ್ನು ಆಪ್ರೇಟ್ ಮಾಡ್ತಾರೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ನೀವು ಫುಡ್ಡನ್ನು ಆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಗುಂತ್ಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ನಾನು ಕನ್ಸಿಡರ್ ಮಾಡಿಕೊಂಡು ನಿಮಗೆ ಹೇಳ್ತೀನಿ. ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಅಂತೂ ಇಲ್ಲಿ ವಡೆ ಸಖತ್ತಾಗಿ ಸಿಗುತ್ತೆ. ಇಲ್ಲಿ ಆರಾಮಾಗಿ ಕಣ್ಮುಚ್ಕೊಂಡು ನೀವು ಗುಂತ್ಕಲ್ನ ಟ್ರಸ್ಟ್ ಮಾಡ್ಬೋದು. ಹೆಂಗೂ ಟ್ರೈನ್ ಒಳಗಡೆ ಇರೋದಂತೂ ಸಖತ್ತಾಗಿತ್ತು, ಅದ್ರ ಬಗ್ಗೆ ನಂದೇನು ಕಂಪ್ಲೇಂಟ್ ಇಲ್ಲ. ಬಟ್ ಸರ್ವಿಸ್ ವೈಸಲ್ಲಿ ಸ್ವಲ್ಪ ಸ್ಲೋ ಆ್ಯಂಡ್ ಸ್ವಲ್ಪ ಡ್ರಾಬ್ಯಾಕ್ ಅಂತ ಅನಿಸ್ತಿದೆ. ಬಟ್ ನೋಡೋಣ, ಜರ್ನಿ ಎಂಡ್ ಆಗೋವರೆಗೂ ನನ್ನ ಕನ್ಸೆಪ್ಷನ್ ಸೇಮ್ ಇರುತ್ತೋ ಅಥವಾ ರಾಂಗ್ ಆಗುತ್ತಾ ಅಂತ ನೋಡೋಣ. ಪ್ಲಸ್ ಇಂಪಾರ್ಟೆಂಟ್ ಜಂಕ್ಷನ್ ಸಹ ಹೌದು. 5 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. 5 ಇಂಪಾರ್ಟೆಂಟ್ ಲೈನ್ಗಳು ಇಲ್ಲಿಂದ ಡೈವರ್ಟ್ ಆಗೋ ಕಾರಣ ಗುಂತ್ಕಲ್ನ ಜಂಕ್ಷನ್ ಅಂತ ಕರೀತಾರೆ. ನಾವು ಬರ್ತಿರೋದು ಮಂತ್ರಾಲಯದಿಂದ, ನಾವು ಹೊರಡ್ತಿರೋದು ಧರ್ಮವರಂ ಕಡೆಗೆ. ಇಲ್ಲಿಂದ ಕರೂರು ಗುತ್ತಿ ಸಹ ಒಂದು ಲೈನು ಹೋಗಿದೆ. ಬಳ್ಳಾರಿ ಕಡೆಗೆ ಸಹ ಒಂದು ಲೈನ್ ಹೋಗಿದೆ. ಮತ್ತು ದೋನ್ ಕಡೆ ಸಹ ಇನ್ನೊಂದು ಲೈನು ಹೋಗಿದೆ. ಓವರಾಲ್ ಆಗಿ ಸೇರಿಸಿ 5 ಇಂಪಾರ್ಟೆಂಟು ಲೈನ್ ಡೈವರ್ಟ್ ಆಗೋ ಕಾರಣ ಗುಂತ್ಕಲ್ನ ಜಂಕ್ಷನ್ ಅಂತ ಕರೀತಾರೆ. ಮತ್ತು ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಸಹ ಗುಂತ್ಕಲ್ ಹೌದು. ಅಂದರೆ ಗುಂತ್ಕಲ್ ಡಿವಿಷನ್ ಇದೆಯಲ್ಲ, ಅದಕ್ಕೆ ಹೆಡ್ ಕ್ವಾರ್ಟರ್ಸ್ ಗುಂತ್ಕಲ್ಲು. ಸೊ ಇನ್ ಕೇಸ್ ಯಾರಾದರೂ ನೀವು ಬಿಡೋಕ್ಕೆ ಬಂದಿದ್ದೀರಾ ಅಂದರೆ ಫಸ್ಟು ಒಂದು ಸತಿ ಹೇಳುತ್ತೆ ಡೋರ್ಸ್ ಆರ್ ಕ್ಲೋಸಿಂಗ್ ಅಂದ್ಬಿಟ್ಟು 3 ಲ್ಯಾಂಗ್ವೇಜಸಲ್ಲೂ ಸಹ ಹೇಳುತ್ತೆ. ಅದಾದಮೇಲೆ ಒನ್ಸ್ ಅನೌನ್ಸ್ಮೆಂಟ್ ಮುಗಿದ ತಕ್ಷಣ ಬೀಪ್ಸ್ ಬರುತ್ತೆ. ಅದಾಗಿದ ತಕ್ಷಣ ಡೋರ್ ಕ್ಲೋಸ್ ಆಗುತ್ತೆ. ಸೊ ಹುಷಾರಾಗಿರಿ. ಅವ್ರನ್ನ ಹತ್ತಿಸೋಕ್ಕೆ ಬಂದು ನೀವು ಹತ್ಕೊಂಡ್ಬಿಡಬೇಡಿ. ಒಂಬತ್ತು 5ಕ್ಕೆ ಹೊರಡಬೇಕಾಗಿದ್ರು. ಆಲ್ಮೋಸ್ಟ್ 9:15ಗೆ ಹೊರಟಿದ್ದೀವಿ ಗುಂತ್ಕಲ್ಲಿಂದ. Passengers boarding from Gunthagal Station.
ಸುಮಾರು 160 ಕಿಲೋಮೀಟರ್ ಮಂತ್ರಾಲಯದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಎರಡನೇ ನಿಲ್ಗಡೆ ಆದಂತಹ ಅನಂತಪುರಕ್ಕೆ ಬಂದಿದ್ದೀವಿ. ಪ್ರತಿದಿನ ಶುಕ್ರವಾರದ ದಿನ ಬಿಟ್ಟು 10:03ಕ್ಕೆ ಬರುತ್ತೆ, ಬೆಳಗ್ಗೆ 10:05ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 10:18 ಅಷ್ಟೊತ್ತಿಗೆ ನಾವು ಇಲ್ಲಿ ಎಂಟ್ರಾಗಿದ್ದೀವಿ. ಸೊ ಮಂತ್ರಾಲಯ ಹೊರಟು 2 ಅವರ್ ಆಗ್ತಿದೆ ಎಕ್ಸಾಕ್ಟಾಗಿ. 2 ಅವರಲ್ಲಿ 160 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ದೀವಿ ಅಂದರೆ ಆ್ಯಾವ್ರೇಜ್ ನೀವೇ ಕ್ಯಾಲ್ಕುಲೇಟ್ ಮಾಡಿ ಎಂಥ ಒಂದು ಒಳ್ಳೆ ಫೆಂಟ್ಯಾಸ್ಟಿಕ್ ಆ್ಯಾವ್ರೇಜು ನಮ್ಮ ಟ್ರೈನು ನಮಗೋಸ್ಕರ ಪ್ರೊಡ್ಯೂಸ್ ಮಾಡ್ತಿದೆ ಅಂತ. ಇನ್ನೂ ಅಗ್ರೆಸಿವ್ ಆಗಿ ರನ್ ಇರ್ಬೋದಾಗಿತ್ತು ಈ ಟ್ರೈನ್ದು, ಬಟ್ ಆದರೂ ಸಹ ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನಿಗೆ ಕಂಪೇರ್ ಮಾಡಿದ್ರೆ ಇದಂತೂ ವೇ ಬೆಟರ್ ಅಂತಲೇ ನಾನು ಇದಕ್ಕೆ ಹೇಳ್ತೀನಿ. ಕೋಚಸ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ. OBH ಸ್ಟಾಫ್ಸ್ ಅಂತೂ ಸಹ ಆ್ಯಕ್ಟಿವ್ ಆಗಿದ್ದಾರೆ. ಟ್ರಿಪಲ್ ಹಾಂಕಿಂಗ್ ಬಂತು, ಏನೋ ಗೊತ್ತಿಲ್ಲ. ಟ್ರಿಪಲ್ ಹಾಂಕ್ ಮಾಡ್ದಂಗೆ ಆಯಿತು. ಚೈನ್ ಪೋಲಿಂಗಲ್ಲಿ ACP ಮಾಡಿದಾಗ ಇದಕ್ಕೆ ಬೀಪ್ ಬರುತ್ತೆ. ಬೀಪ್ ಆಗಿದ್ದೊಂದು 5 to 8 ಸೆಕೆಂಡ್ಸಲ್ಲಿ ಕೂಡ ಡೋರು ಕ್ಲೋಸ್ ಆಗುತ್ತೆ. ಮೇಲ್ನೇ ಡಿಪಾರ್ಚರ್ ಇದೆ, ಬನ್ನಿ ನೋಡೋಣ ಹೆಂಗೆ ಆಕ್ಸಿಲರೇಟ್ ಮಾಡ್ತೀನಿ ಅಂತ. ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣಿಸಿದ್ದಕ್ಕಾಗಿ ವಂದನೆಗಳು. భారతీయ రైల్వేతో ప్రయాణించినందుకు ధన్యవాదాలు. ಫಸ್ಟ್ ಸ್ಟೆಪ್ ಓಕೆ ನೀಟಾಗಿದೆ, ಬಟ್ ಇನ್ನೂ ನೀಟಾಗಿರ್ಬೋದಾಗಿತ್ತು. ಇಲ್ಲಿ ಹ್ಯಾಂಡ್ ಡ್ರೈವರ್ ಕೊಟ್ಟಿದ್ದಾರೆ ಮತ್ತು ಏರ್ ಫ್ರೆಶ್ನರ್ ಸಹ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಅದೇನು ವರ್ಕ್ ಆಗ್ತಿಲ್ಲ. ಮತ್ತು ಇಲ್ಲಿ ಹ್ಯಾಂಡ್ ವಾಶ್ ಸಹ ಕೊಟ್ಟಿದ್ದಾರೆ, ಲಿಕ್ವಿಡ್ ಸೋಪು. ಸೊ ಅದು ವರ್ಕ್ ಆಗ್ತಿಲ್ಲ ಅನಿಸುತ್ತೆ. ಅದು ವರ್ಕ್ ಆಗ್ತಿಲ್ಲ. ಟ್ಯಾಪ್ ಕೊಟ್ಟಿದ್ದಾರೆ, ಹುಕ್ಕಿದೆ, ಒಂದು ಹುಕ್ ಹೊಟ್ಟೋಗಿದೆ. ಇನ್ನು ಬೇಕಿದೆಲ್ಲ ಪ್ರೆಟಿ ಮಚ್ ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತ ಹೇಳ್ಬೋದು. ಬಟ್ ಆದರೆ ಇನ್ನೂ ನೀಟಾಗಿರುವಂತಹ ಕಮರ್ಷಿಯಲ್ ವಂದೇ ಭಾರತ್ನ ನಾನು ನೋಡಿದ್ದೀನಿ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಓಕೇಶ್ ಅಂತ ಅದಕ್ಕೆ ಕೊಡ್ಬೋದು. ಸೊ ನೋಡಿ, ಒಳ್ಳೆ ಇಂಟೀರಿಯರ್ಸ್ ಇರುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ 2023 ಮೇಡ್ ವಂದೇ ಭಾರತ್ ಇದು. ಆದರೂ ಸಹ ನೀಟಾಗೆ ಕೂತಿದೆ, ಯಾವುದು ಪಾರ್ಟ್ಸ್ಗಳೆಲ್ಲ ಹಾಳಾಗೋಗಿರೋದು ಅದೆಲ್ಲ ಏನಿಲ್ಲ. ನೀಟ್ ಆ್ಯಂಡ್ ಕ್ಲೀನಾಗಿದೆ. ಪ್ರಿಟಿ ಮಚ್ ಡಿಸೆಂಟ್ ಇಂಟೀರಿಯರ್ಸ್ ಅಂತಲೇ ಹೇಳ್ಬೋದು. ಪ್ಯಾಂಟ್ರಿ ಏರಿಯಾ ಸ್ವಲ್ಪ ಗಲೀಜಾಗಿರುತ್ತೆ, ಬಟ್ ಆದರೂ ಸಹ ನೀಟಾಗಿ ಇದೆ. ಇದು ನೋಡಿ, ಬೆಂಗಳೂರಲ್ಲಿ ಇವತ್ತು SMVT ಬೆಂಗಳೂರು LTT ಹೊಸ ಟ್ರೈನ್ ಇನಾಗ್ರೇಷನ್ ನಡೀತಿದೆ. SMVTನಲ್ಲಿ ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಅಶ್ವಿನಿ ವೈಷ್ಣವ್ ಅವರಿದ್ದಾರೆ, ಮತ್ತು ಇಲ್ಲಿ ಸೋಮಣ್ಣ ಸರ್ ಸಹ ಕೂತಿದ್ದಾರೆ ನೋಡಿ ಇಲ್ಲಿ ಸ್ಟೇಜ್ ಮೇಲೆ. SMVTನ ಅದು ಹಿಂದೆ ಇದೆ ನೋಡಿ, ಬೆಂಗಳೂರು ಮುಂಬೈ ಎಕ್ಸ್ಪ್ರೆಸ್ ಫ್ಲೈಯಿಂಗ್. ಅಶ್ವಿನಿ ವೈಷ್ಣವ್ ಅವರು ಆ ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಮತ್ತು ಈ ಕಡೆ ನೋಡಿ 30.
ಧರ್ಮವರಂ ತನಕ SCR ಬರುತ್ತೆ, ಸೌತ್ ಸೆಂಟ್ರಲ್ ರೈಲ್ವೇಸ್. ಧರ್ಮವರಂ ಆಗಿದ ತಕ್ಷಣ ನಮ್ಮ SWR ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. SWR ಬೆಂಗಳೂರು ಡಿವಿಷನ್ ಅಂಡರಲ್ಲಿ ನಾವು ಇವಾಗ ಬರ್ತೀವಿ. ಧರ್ಮವರಂ ಆಗಿದ ತಕ್ಷಣ ಧರ್ಮವರಮಿಂದ ಹೊರಟಿದ್ದೀವಿ. ಇಲ್ಲಿಂದ ನಾವು ರೈಟ್ ಡೈವರ್ಷನ್ ತೊಗೊತೀವಿ ಸತ್ಯಶಾಂತಿ ಪ್ರಶಾಂತ್ ನಿಲಯಂ ಕಡೆಗೆ. ಸ್ಟ್ರೇಟಾಗಿ ಹೋದರೆ ನಾವು ಮದನಪಲ್ಲಿ ಕಡೆ ಹೋಗ್ತೀವಿ. ಬಟ್ ಆದರೆ ಇಲ್ಲಿ ನಾವು ರೈಟ್ ಡೈವರ್ಷನ್ ತೊಗೊತೀವಿ ಇವಾಗ. ನೋಡಿ ಅಲ್ಲೊಂದು ಡೈವರ್ಷನ್ ಕಾಣಿಸ್ತಿದೆ, ಕಾಣಲ್ಲ ಅನಿಸುತ್ತೆ ನಿಮಗೆ ಕರೆಕ್ಟಾಗಿ. ಆ ರೈಟ್ ಸೈಡು ಒಂದು ಎರಡು ಟ್ರ್ಯಾಕ್ ಇದೆಯಲ್ಲ, ಆ ರೈಟ್ ಸೈಡ್ ಎರಡು ಟ್ರ್ಯಾಕ್ ಹೋದರೆ ನಾವು SSPಯನ್ನು ಬೈಪಾಸ್ ಮಾಡ್ಕೊಂಡು ಹೋಗ್ತೀವಿ. ಆದರೆ ನಾವು ಲೆಫ್ಟ್ ಟ್ರ್ಯಾಕಲ್ಲಿದ್ದೀವಿ. ಸೊ ದ್ಯಾಟ್ SSPN ಮುಖಾಂತರ ನಾವು SSP ಅಂದರೆ ಶ್ರೀ ಸತ್ಯಶಾಂತಿ ಪ್ರಶಾಂತ್ ನಿಲಯಂ, ಆ ಸ್ಟೇಷನ್ ಮುಖಾಂತರ ನಾವು ಹೋಗ್ತೀವಿ. ಮುಂಚೆ ಈ ಟ್ರೈನ್ ಆ ಕಡೆನೇ ಹೋಗ್ತಿತ್ತು, ಬಟ್ ಆದರೆ ಈ ಕಡೆಯಿಂದ ಹೋದರೆ ಈ ಕಡೆ ಇರೋ ಪ್ಯಾಸೆಂಜರ್ಸ್ಗೂ ಸಹ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಡೈವರ್ಟ್ ಮಾಡಿದ್ರು ಇದನ್ನು. ನಿಮ್ಮ ಎಲ್ಲ ವಸ್ತುಗಳನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಲು ಮರೆಯದಿರಿ. దయచేసి మీ వస్తువులను తీసుకెళ్లడం మరొకండి. ಸರಿ, ಸುಮಾರು 227 ಕಿಲೋಮೀಟರ್ ಮಂತ್ರಾಲಯದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಶ್ರೀ ಸತ್ಯಶಾಂತಿ ಪ್ರಶಾಂತ್ ನಿಲಯಂಗೆ ಬಂದಿದ್ದೀವಿ, ಅಥವಾ ಪುಟ್ಟಪರ್ತಿಗೆ ನಾವು ಎಂಟ್ರ್ ಆಗಿದ್ದೀವಿ. ಆಂಧ್ರ ಪ್ರದೇಶನ ಕೊನೆಯ ನಿಲ್ಗಡೆ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ಕೋಬೋದು. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಪ್ರತಿದಿನ ಇಲ್ಲಿಗೆ 11:13 ಬರುತ್ತೆ ಮಧ್ಯಾಹ್ನ, ಮತ್ತು 11:15ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 10 ನಿಮಿಷ ಲೇಟಾಗೆ SSPN ಅದು ಶ್ರೀ ಸತ್ಯಶಾಂತಿ ಪ್ರಶಾಂತ್ ನಿಲಯಂಗೆ ನಾವಿಲ್ಲಿ ಬಂದಿದ್ದೀವಿ. ಪ್ರತಿದಿನ ಬರುತ್ತೆ ಅಂತ ಹೇಳಿದೆ. ಶುಕ್ರವಾರ ದಿನ ಬಿಟ್ಟು ಇನ್ನು ಮಿಕ್ಕಿದ್ದೇನೆ ಎಲ್ಲ ದಿನವೂ ಇಲ್ಲಿಗೆ ಈ ಟ್ರೈನ್ ಬರುತ್ತೆ. ಸೊ ಟೈಮ್ ನೋಡ್ಕೊಳ್ಳಿ, 11:15 ಆಗ್ತಾ ಬರ್ತದೆ ಆಲ್ಮೋಸ್ಟ್. ಈಗ ಸತ್ಯಶಾಂತಿ ಪ್ರಶಾಂತ್ ನಿಲಯದಿಂದ ಹೊರಟ ತಕ್ಷಣ ನಮಗೆ ಲಂಚ್ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ ಏನೇನಿದೆ ಅಂತ. ದಾಲ್ ಇದೆ, ಮತ್ತು ಇದು ಕೋಫ್ತಾ ಕೊಟ್ಟಿದ್ದಾರೆ, ಅದ್ರ ಜೊತೆ ಜಾಮೂನು ಮತ್ತು ಜೀರಾ ರೈಸು, 2 ಚಪಾತಿ ಸಹ ಅದ್ರ ಜೊತೆ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ನೋಡಿ, ಕೊಡಬೇಕು ಅಂತ ಕೊಟ್ಟರೆ ಈ ಥರ ಅಂಥದ್ದು ಕೊಡ್ತಾರೆ. ಸಲಾಡ್ ಜಾಗದಲ್ಲಿ ಒಂದಷ್ಟು ಟೊಮೆಟೊ ಸ್ಲೈಸಸ್ಗಳನ್ನ ಕೊಟ್ಟಿದ್ದಾರೆ.
ಬನ್ನಿ ಟೇಸ್ಟ್ ಮಾಡೋಣ. ಈ ಟ್ರೈನು ತುಂಬ ಕ್ರಿಟಿಸಿಸಮಲ್ಲಿತ್ತು, ಟೇಸ್ಟ್ ಚೆನ್ನಾಗಿಲ್ಲ, ಕ್ಲೀನ್ಲೆಸ್ ಚೆನ್ನಾಗಿರಲ್ಲ, ಕ್ವಾಲಿಟಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಬಟ್ ನೋಡೋಣ, ಜಸ್ಟಿಫೈ ಮಾಡೋದು ಅಷ್ಟು ಕಂಪ್ಲೇಂಟ್ಗಳೆಲ್ಲ ಬಂದ ಮೇಲೆ ಜಸ್ಟಿಫೈ ಮಾಡೋದು ಇದು ಅಂತ ನೋಡೋಣ. ಚಪಾತಿ ಅಂತೂ ಸಾಫ್ಟ್ ಆಗಿದೆ. ದಾಲು ಸಹ ನೀಟಾಗಿ ತಿಕ್ಕಾಗಿದೆ ಕಂಡು. ಸೊ ಓವರಾಲ್ ಕಂಪ್ಲೀಟ್ ಮಾಡಿಬಿಟ್ರೆ ನನಗೆ ಓವರಾಲ್ ರಿವ್ಯೂ ಕೊಡ್ತೀನಿ. ಇಲ್ಲಿಂದ ಸ್ವಲ್ಪ ದೂರ ಮಾಕ್ಲಿದುರ್ಗ ಘಾಟ್ ಸೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ. ತುಂಬ ದೊಡ್ಡದೇನು ಘಾಟ್ ಸೆಕ್ಷನ್ ಅಲ್ಲ, ಹಂಗನ್ಬಿಟ್ಟು ಬರೀ ಪ್ಲೇನ್ ಟೆರೇನ್ ಅಂತೂ ಇಲ್ಲವೇ ಇಲ್ಲ. ಒಂದು ಒಳ್ಳೆ ಘಾಟ್ ಸೆಕ್ಷನು, ಬಟ್ ಕ್ಯೂಟಾಗಿರುವಂತಹ ಒಂದು ಸ್ಮಾಲ್ ಘಾಟ್ ಸೆಕ್ಷನ್ ಇಲ್ಲಿಂದ ಶುರುವಾಗುತ್ತೆ. ಬೇಗ ನೋಡ್ಕೊಂಬಂದ್ಬಿಡಿ ಮಾಕ್ಲಿದುರ್ಗ ಘಾಟ್ ಸೆಕ್ಷನಲ್ಲಿ ನಮ್ಮ ಪುಟ್ಟು ವಂದೇ ಭಾರತ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಸರಿಸುಮಾರು 368 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಮಂತ್ರಾಲಯದಿಂದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಯಲಹಂಕ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಶುಕ್ರವಾರ ದಿನ ಬಿಟ್ಟು ಮಿಕ್ಕಿದ ಎಲ್ಲ ದಿನ ಇಲ್ಲಿಗೆ 12:58ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 1 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 1:20 ಆಲ್ಮೋಸ್ಟ್ ನಾವು ಇಲ್ಲಿ ಎಂಟರ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ 20 ನಿಮಿಷ ಲೇಟಾಗೆ ನಾವು ಯಲಹಂಕಗೆ ಬಂದಿದ್ದೀವಿ. ಒಳ್ಳೆ ಡಿಬೋರ್ಡಿಂಗ್ ಆಯಿತು. ಇಲ್ಲಂತೂ ಒಂದು 50% ಕ್ರೌಡ್ ಅಂತೂ ಇಲ್ಲೇ ಇಳ್ಕೊಂಡ್ರು. ಇನ್ನು 50% ನಮ್ಮ ಗಂತವ್ಯ SMATವರೆಗೂ ಬರ್ತಾರೆ. ಸೊ ಓವರಾಲ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಅಂತೂ ಇವಾಗವರೆಗೂ ಸಕಲಾಗಿತ್ತು. ಇನ್ನು ಫುಡ್ ಬಗ್ಗೆ ಹೇಳಬೇಕಂದ್ರೆ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು, ನಾಟ್ ಬ್ಯಾಡ್ ಅಂತಲೇ ಹೇಳ್ತೀನಿ. ಬಿಸಿಯಾಗಿ ಕೊಟ್ಟಿದ್ರು, ಬಟ್ ಆದರೆ ಮೊಸರು ಇನ್ಕ್ಲೂಡ್ ಆಗಿರಲಿಲ್ಲ, ಕಟ್ಲರೀಸ್ ಇನ್ಕ್ಲೂಡ್ ಆಗಿರಲಿಲ್ಲ, ಮತ್ತು ಪಾಸ್ ಮೌತ್ ಫ್ರೆಶ್ನರ್ ಬರುತ್ತಲ್ಲ ಅದು ಸಹ ಇನ್ಕ್ಲೂಡ್ ಆಗಿರಲಿಲ್ಲ. ಸರ್ವಿಸ್ ವೈಸು ಮತ್ತು ಫುಡ್ನ ಟೇಸ್ಟ್ ವೈಸು ಎರಡಕ್ಕೂ ಜಸ್ಟಿಫೈ ಮಾಡುತ್ತೆ. ರೀಸೆಂಟಾಗಿ ಒಂದಷ್ಟು ಸ್ಪೆಕ್ಯುಲೇಷನ್ಸ್ ಬಂದಿತ್ತು ಈ ಟ್ರೈನ್ ಮೇಲೆ, ದಟ್ ಫುಡ್ಡೆಲ್ಲ ಚೆನ್ನಾಗಿಲ್ಲ, ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಮೇಂಟೈನ್ ಮಾಡ್ತಿಲ್ಲ ಅಂತ. ಬಟ್ ಇವತ್ತಿನ ರನ್ ಪ್ರಕಾರ ನೋಡೋಕೆ ಹೋದರೆ
ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಹಂಗನ್ಬಿಟ್ಟು ಫುಲ್ಲು ಓವರಾಲಾಗಿ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂತಲೂ ಸಹ ನಾನು ಹೇಳೋದಿಲ್ಲ. ಒಂದು 50% ಮೇಂಟೈನ್ ಮಾಡ್ತಿದ್ದಾರೆ. ಕೃಷ್ಣೇಶ್ವರಮಿಂದ ಬರೋವಂಥ ಲೈನು ಮತ್ತು ಬೆಂಗಳೂರು ಕಂಟೋನ್ಮೆಂಟ್ಗೆ ಹೋಗುವಂಥ ಲೈನ್ ಕಡೆಗೆ ನಾವಿವಾಗ ಜಾಯ್ನ್ ಆಗ್ತಾ ಇದ್ದೀವಿ. ಸರಿಸುಮಾರು 386 ಕಿಲೋಮೀಟರ್ ಮಂತ್ರಾಲಯದಿಂದ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ ಆದಂತಹ SMVT ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಪ್ರತಿದಿನ ಶುಕ್ರವಾರ ದಿನ ಬಿಟ್ಟು ಇಲ್ಲಿಗೆ 2:10ಕ್ಕೆ ಬರುತ್ತೆ ಮಧ್ಯಾಹ್ನ. ಆದರೆ ನಾವು ಇಲ್ಲಿಗೆ 2 ಗಂಟೆಗೆಲ್ಲ ಎಂಟ್ರಾಗಿದ್ದೀವಿ, 2:05ಗೆಲ್ಲ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 5 ನಿಮಿಷ ಬಿಫೋರ್ ಟೈಮ್ ಅಂತಲೇ ಹೇಳ್ಬೋದು. ಒಂದೇ ಭಾರತ್ ಸ್ಟ್ಯಾಂಡರ್ಡ್ಸ್ನ ಕಂಪೇರ್ ಮಾಡಿದ್ರೆ ಓಕೇಶ್ ಅಂತಲೇ ಹೇಳ್ಬೋದು. ಇನ್ನೂ ಅಗ್ರೆಸಿವ್ ಆಗಿ ಇದನ್ನು ಲೀಡ್ ಮಾಡಿದರೆ ಇನ್ನೂ ಒಳ್ಳೆ ಆ್ಯಾವ್ರೇಜು ಇದು ಪ್ರೊಡ್ಯೂಸ್ ಮಾಡೋ ಚಾನ್ಸಸ್ಗಳು ಈ ಟ್ರೈನ್ಗೆ ಕೊಟ್ಟಿದ್ದಾರೆ. ಆಲ್ದೋ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ನಾನು ಏನು ಅನಿಸ್ತು ಅಂದರೆ, ಯಲಹಂಕದಿಂದ ಧರ್ಮಾವರಂ 130 ಸೆಕ್ಷನ್ ಇದ್ರೂ ಸಹ ನಮ್ಮ ಒಂದೇ ಭಾರತ್ 130 ಎಲ್ಲೂ ಟಚ್ ಮಾಡಿಲ್ಲ. 110 ಕೂಡ ಕ್ರಾಸ್ ಆಗಿಲ್ಲ. ಗ್ರೇಡೆಂಟ್ ಇರ್ಬೋದು, ಆದ್ದರಿಂದ 113, 114 ತನಕ ಸ್ಪೀಡೋಮೀಟ್ರಲ್ಲಿ ಕ್ಲಾಕ್ ಆಯಿತು. ಬಟ್ ಆದರೂ ಸಹ ಅಫಿಷಿಯಲಾಗಿ 115 ಮೇಲಂತೂ ಕ್ರಾಸ್ ಮಾಡೇ ಇಲ್ಲ ನಮ್ಮ ಟ್ರೈನು. ಸೊ ಅದೊಂದು ಡ್ರಾಬ್ಯಾಕ್ ಅಂತ ನನಗನ್ನಿಸ್ತು. ನೋಡಿ, ಇದು ಬಂದು ಕಲಬುರಗಿಯಿಂದ ಬಂದಿರೋವಂಥ ಒಂದೇ ಭಾರತ್, ಇದು ಕಲಬುರಗಿಗೆ ಹೋಗ್ತಿರೋವಂಥ ಒಂದೇ ಭಾರತ್ ಇದು. ಸೊ ಇನ್ನು ಓವರಾಲಾಗೆ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ ಬನ್ನಿ. ನಮ್ಮ ಟ್ರೈನ್ನ ಓವರಾಲ್ ರಿವ್ಯೂ ಹೇಗಿತ್ತು ಅಂತ. ಕ್ಲೀನ್ನೆಸ್ ಬಗ್ಗೆ ಹೇಳಬೇಕಂದ್ರೆ 2-on-2 ಅಂತ ಕೊಡ್ತೀನಿ. ಇನ್ನು ಸೀಟ್ಸ್ ಅವೈಲಬಿಲಿಟಿ ಬಗ್ಗೆ ಹೇಳಬೇಕಂದ್ರೆ ವೀಕ್ ಡೇಸಲ್ಲಂತೂ ಖಾಲಿ ಹೊಡಿತಿರುತ್ತೆ. ವೀಕೆಂಡಲ್ಲಿ ಬಂದರೆ ನಿಮಗೆ ಅಪ್ ಟು 45-50 ವೇಟಿಂಗ್ ಇದ್ರೂ ಸಹ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ತೀನಿ. ಬಟ್ ಯೂಶ್ವಲಿ ನಿಮಗೆ ಟಿಕೆಟ್ ಸಿಗುತ್ತೆ ಕಣ್ರಿ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಅದಕ್ಕೂ ಸಹ 2-on-2 ಅಂತ ಕೊಡ್ತೀನಿ. ಫುಡ್ ಬಗ್ಗೆ ಹೇಳಬೇಕಂದ್ರೆ ಫುಡ್ಡು ಸಹ ಚೆನ್ನಾಗಿತ್ತು, ಅದಕ್ಕೂ ಸಹ 2-on-2. ವಾಶ್ರೂಮ್ ಕ್ಲೀನೆಸ್ ಸ್ವಲ್ಪ ನನಗೆ ಡ್ರಾಬ್ಯಾಕ್ ಅಂತ ಅನ್ನಿಸ್ತು. ಯಾಕಂದರೆ ಇನ್ನೂ ಕ್ಲೀನಾಗಿರ್ಬೋದಾಗಿತ್ತು. ಅಲ್ಲಲ್ಲೇ ಏನಂದರೆ ವಾಟರ್ ಕ್ಲಾಗಿಂಗ್ ಎಲ್ಲ ಆಗ್ತಿತ್ತು. ಸೊ ವಾಶ್ರೂಮ್ ಸ್ವಲ್ಪ ಡ್ರಾಬ್ಯಾಕ್ ಅಂತ ಇದೆ, ಅದಕ್ಕೆ 1-on-2 ಅಂತ ಕೊಡ್ತೀನಿ. ಪಂಕ್ಚುಯಾಲಿಟಿ ನೋಡಿದ್ರೆ 5 ಮಿನಿಟ್ಸ್ ಬಿಫೋರ್ ಟೈಮ್ ಬಂದಿದ್ದೀವಿ. ಸೊ ಅದಕ್ಕೂ ಸಹ 2-on-2 ಅಂತ ಕೊಟ್ಟು ಈ ಒಂದು ಜರ್ನಿನ ಕಂಕ್ಲೂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಮಂತ್ರಾಲಯದಿಂದ SMVT ಬೆಂಗಳೂರವರೆಗೂ ಒಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಸರಿಸುಮಾರು ನಿಮಗೆ 1270 ರೂಪೀಸ್ ಆಗುತ್ತೆ ಪರ್ ಪರ್ಸನ್, ಇನ್ಕ್ಲೂಷನ್ ಆಫ್ ಫುಡ್. ಓಕೆನಾ, ಫುಡ್ಡನ್ನು ನೀವು ಆಫ್ ಮಾಡ್ತೀರಾ ಅಂದರೆ ಸರಿಸುಮಾರು 300-350 ರೂಪೀಸ್ ಏನೋ ನಿಮಗೆ ಮೈನಸ್ ಆಗಿ ಬರುತ್ತೆ. ಸೊ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್. SMVTಯಿಂದ ಆದಷ್ಟು ಬೇಗ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಂದರೆ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.